ಕಾಫಿ ವಿತ್ ಕರಣ್ ಎನ್ನುವಂಥ ಕಾರ್ಯಕ್ರಮಗಳನ್ನು ಟಿ ವಿಗಳಲ್ಲಿ ನಾವು ನೋಡಿರ್ತೇವೆ. ಇದು ಕಾಫಿ ವಿತ್ ಥೀಮ್ ಪಾರ್ಕ್ ವಿತ್ ಟೀ ರಾಜ್ಯೋತ್ಸವದ ಶುಭಾಶಯವನ್ನು ತಮಗೆಲ್ಲ ಹೇಳಿಕೊಡುತ್ತಾ ಇದೊಂದು ವಿನೂತನ ಕಾರ್ಯಕ್ರಮ. ನರೇಂದ್ರ ಕುಮಾರ್ ಕೋಟ ಅವರ ಕಲ್ಪನೆಯಲ್ಲಿ ಬೆಳಗ್ಗಿನ ಒಂದು ವಾತಾವರಣದಲ್ಲಿ, ಮುಂಜಾವಿನ ವಾತಾವರಣದಲ್ಲಿ ಕವಿಗೋಷ್ಠಿಯನ್ನು ಏರ್ಪಡಿಸಬೇಕು ಎನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಯಾರು ಉದ್ಘಾಟಿಸಬೇಕು ಅಂತ ಕೇಳಿದರೆ, ಅದೆಷ್ಟೋ ಯುವಜನತೆಗೆ ಪ್ರೇರಣಾದಾಯಕರಾಗಿ, ಶಿಕ್ಷಕರಾಗಿ, ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ನಮ್ಮೆಲ್ಲರ ತೇಜೋಶಕ್ತಿ ಅಂತ ಹೇಳ್ಬೋದು ಬಾಲಕೃಷ್ಣ ಶೆಟ್ಟಿಯವರು ಸರ್, ತಮ್ಮನ್ನು ಉದ್ಘಾಟನೆಗಾಗಿ ಬರಮಾಡಿಕೊಂಡಿದ್ದೇವೆ. ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ಳುತ್ತಿದ್ದೇವೆ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೋಟತಟ್ಟು ಪಂಚಾಯತ್ನ ಅಧ್ಯಕ್ಷರು ಸತೀಶ್ ಕುಂದರ್ ಬಾರಿಕೆರೆ ಅವರು, ಅವ್ರ ಬಗ್ಗೆ ಹೇಳೋದೇ ಬೇಡ. ಇಷ್ಟು ಬೆಳಿಗ್ಗೆ ಬೇಗ ರೆಡಿಯಾಗಿ ಬಂದಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಬೇರೆ ಕೆಲಸಗಳೆಲ್ಲ ಇರ್ತದೆ, ಅದನ್ನೆಲ್ಲ ಬಿಟ್ಟುಕೊಂಡು ಕವಿಗಳ ಜೊತೆಗಿರಬೇಕು ಎನ್ನುವಂಥ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ತಯಾರಾಗಿ ಬಂದಿರುವಂತಹ ಅಧ್ಯಕ್ಷರು, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬೆನ್ನುತಟ್ಟಿ ಪ್ರೋತ್ಸಾಹಿಸುವರು ಸರ್, ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ತಿದ್ದೇವೆ. ಉಮೇಶ್ ಆಚಾರ್ಯ JMP ಅವರ ಶ್ರಮವನ್ನು ನಾವು ಹೇಳೋದೇ ಬೇಡ, ಯಾಕಂದರೆ ಇಷ್ಟು ಬೇಗ ತಾವೆಲ್ಲ ಬರಬೇಕಾದ್ರೆ ತಮ್ಮನ್ನೆಲ್ಲ ಸಂಘಟಿಸಿಕೊಂಡು ತಮ್ಮೆಲ್ಲರನ್ನ ಇಲ್ಲಿಗೆ ಬರಮಾಡಿಕೊಂಡಿರುವಂಥ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಉಮೇಶ್ ಆಚಾರ್ಯ JMP ಸರ್, ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ತೀವಿ. ರಜನೀಶ್ ಆಚಾರ್ಯ JP ಸರ್, ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ತಿದ್ದೇವೆ. ಹಿರಿಯರು, ಕವಿಗಳು ಆಗಿರುವಂಥ ಸೂರ್ಯನಾರಾಯಣ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ನಮಗೆಲ್ಲ ಪ್ರೇರಣಾ ಶಕ್ತಿ. ಅಷ್ಟು ಹಿರಿಯರು ಇಷ್ಟು ಬೇಗ ಬಂದಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಒಂದು ಪ್ರೇರಣೆ ಸರ್. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥ ನರೇಂದ್ರ ಕುಮಾರ್ ಸರ್, ತಮಗೂ ಕೂಡ ಸ್ವಾಗತವನ್ನು ಕೋರಿಕೊಳ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾಳಷ್ಟು ಬೇಗ ಬಂದವರು ತಾವು, ನಾನು ಸ್ವಲ್ಪ ಲೇಟ್ ಆಯಿತು, ಭಾಳಷ್ಟು ಬೇಗ ಬಂದವರು ತಾವು, ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ಳುತ್ತಿದ್ದೇನೆ. ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಹಿರಿಯರಾಗಿರುವಂಥ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ದೀಪವನ್ನು ಬೆಳಗಿಸಿದ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರಿಂದ ದೀಪ ಹಿಡಿಯುವ ಮಾತುಗಳು. ಥೀಮ್ ಪಾರ್ಕಿನ ಆಶ್ರಯದಲ್ಲಿ ನರೇಂದ್ರ ಕೋಟ ಅವರು ಅವರ ಸ್ನೇಹಿತರು ಆಯೋಜಿಸಿದ ಬೆಳ್ಳಂಬೆಳಿಗ್ಗೆ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಕರೆದಿದ್ದಾರೆ. ನಿಜವಾಗಿಯೂ ನಾನು ತುಂಬ ಸಾಹಿತ್ಯ ಸಮ್ಮೇಳನಕ್ಕೆಲ್ಲ ಹೋಗಿದ್ದೇನೆ, ಕೆಲವು ಸಾರಿ ಭಾಷಣಕ್ಕೂ ಹೋಗಿದ್ದೇನೆ, ಕೆಳಗಡೆ ಸಭೆಯಲ್ಲೂ ಕೂತಿದ್ದೇನೆ. ಆದರೆ ಇದೊಂದು ವಿನೂತವಾದಂಥ ಕಾರ್ಯಕ್ರಮ. ಎಲ್ಲ ಯುವ ಕವಿಗಳನ್ನು ಸೇರಿಸಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಂದು ಅವರ ಕಾವ್ಯ ರಚನೆ ಮಾಡೋದಕ್ಕೊಂದು ಈ ಮೂಲಕ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಶಿವರಾಮ್ ಕಾರಂತರು ನಮ್ಗೆ ಹೇಗೆ ಆದರ್ಶ ಆಗಿದ್ದಾರೋ ಹಾಗೆ ಅವರ ಈ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದಕ್ಕೆ ಯುವ ಕವಿಗಳು ಎಲ್ಲರೂ ಒಬ್ಬೊಬ್ಬ ಶಿವರಾಮ್ ಕಾರಂತರಾಗಿ ಹೊರಹೊಮ್ಮಲಿ, ಅವರವರ ನೆಲೆಯಲ್ಲಿ ಅವ್ರಿಗೆ ಒಳ್ಳೆಯ ಕಾವ್ಯ ರಚನೆ ಮಾಡುವಂಥ ಶಕ್ತಿಯನ್ನು ದೇವರು ಅನುಗ್ರಹಿಸಲಿ. ಹಾಗೆ ಶಿವರಾಮ್ ಕಾರಂತರು ಈ ಒಂದು ಕಾರ್ಯಕ್ರಮಕ್ಕೆ, ಶಿವರಾಮ್ ಕಾರಂತರ ಈ ಸನ್ನಿಧಾನದಲ್ಲಿ ಕಾವ್ಯ ವಾಚನ ಮಾಡೋದೇ ಒಂದು ಪುಣ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆ ಎಲ್ಲ ಯುವ ಕವಿಗಳಿಗೆ ಆ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ಬೆಳ್ಳಂಬೆಳಗ್ಗೆ ಈ ಒಂದು ಕವಿಗೋಷ್ಠಿ ನಮ್ಮ ಕಾರಂತ ಟೀಮ್ ಪಾರ್ಕ್ನಲ್ಲಿ ನಮ್ಮ ಹಿರಿಯರಾಗಿರುವಂತಹ ಬಾಲಕೃಷ್ಣ ಶೆಟ್ಟಿ ಅವರ ಒಂದು ಉದ್ಘಾಟನೆಯೊಂದಿಗೆ ನಮ್ಮ ಈ ಭಾಗದ ನಮ್ಮ ನರೇಂದ್ರ ಕುಮಾರ್ ಕೋಟ ಇವರ ಒಂದು ಸಂಯೋಜನೆಯೊಂದಿಗೆ ಈ ಕಾರ್ಯಕ್ರಮ ಇವತ್ತು ನಡೀತಿದೆ. ಯಾಕೆಂತ ಹೇಳಿದರೆ ನಮಗೂ ಒಂದು ಹೆಮ್ಮೆ ಅನಿಸ್ತದೆ. ನಾನೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, ಕಾರಂತ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಈ ಭಾಗದಲ್ಲಿ ಕವಿಗಳಿಗೆ ಒಂದು ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಯಾಕೆಂದರೆ ಈ ಅವಕಾಶಗಳನ್ನು ಈ ಭಾಗದ ಸ್ಥಳೀಯ ಮಟ್ಟದ ಎಲ್ಲ ಕವಿಗಳು ಇದನ್ನು ಉಪಯೋಗಿಸ್ಕೊಳ್ಬೇಕು, ಹಾಗೆ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ರವಿಕಿರಣ್ ಕೋಟ ಅಂತ. ನನ್ನ ಕವನದ ಶೀರ್ಷಿಕೆ ಮನಸ್ಸು. ಮನಸ್ಸೇ ನೀನೇಕೆ ಹೀಗೆ ಸದಾ ಬುಸುಗುಡುವ ಹಾವಿನ ಹಾಗೆ, ಮನಸ್ಸೇ ನೀನೇಕೆ ಹೀಗೆ ಸದಾ ಬುಸುಗುಡುವ ಹಾವಿನ ಹಾಗೆ, ಒಪ್ಪಿದ ಮನಸ್ಸುಗಳ ಒಪ್ಪುಗಳ ಗ್ರಹಿಸುವೆ, ಒಪ್ಪದ ಮನಸ್ಸಿನ ತಪ್ಪುಗಳ ಗ್ರಹಿಸುವೆ, ಒಪ್ಪಿದ ಮನಸ್ಸಿನ ಒಪ್ಪುಗಳ ಗ್ರಹಿಸುವೆ, ಒಪ್ಪದ ಮನಸ್ಸಿನ ತಪ್ಪುಗಳ ಗ್ರಹಿಸುವೆ. ಕುಡಿಯದವನಿಗೂ ಮತ್ತೇರಿಸುತ್ತಿವೆ ನಿನ್ನ ಮಾತುಗಳು, ಕುಡಿಯದವನಿಗೂ ಮತ್ತೇರಿಸುತ್ತಿವೆ ನಿನ್ನ ಮಾತುಗಳು, ಪಿತ್ತ ಕೆದರಿ ಮನಸ್ಸಿಗಿರಿದು ಮಾಡಿರುವ ಆ ತೂತುಗಳು, ಪಿತ್ತ ಕೆದರಿ ಮನಸ್ಸಿಗಿರಿದು ಮಾಡಿರುವ ಆ ತೂತುಗಳು. ನಾನು ನೀನೆಂಬ ಭೇದವೆಲ್ಲೆಡೆಯೂ ಕಾಣಿಸಲು, ನಾನು ನೀನೆಂಬ ಭೇದವು ಎಲ್ಲೆಡೆಯೂ ಕಾಣಿಸಲು, ಹೇಸಿಗೆಯ ವಾಸನೆಯು ಎಲ್ಲೆಡೆಯೂ ಆಘ್ರಾಣಿಸಲು, ಹೇಸಿಗೆಯ ವಾಸನೆಯು ಎಲ್ಲೆಡೆಯೂ ಆಘ್ರಾಣಿಸಲು. ನಿತ್ಯವೂ ಕದಡಿದ ಆ ಕೆಸರು ನೀರಿನಲ್ಲಿ, ನಿತ್ಯವೂ ಕದಡಿದ ಆ ಕೆಸರು ನೀರಿನಲ್ಲಿ ಮುದುಡಿದ ಮೀನಿನಂತಾಗಿದೆ ಮನಸ್ಸಿಲ್ಲಿ, ಮುದುಡಿದ ಮೀನಿನಂತಾಗಿದೆ ಮನಸ್ಸಿಲ್ಲಿ. ನಾನು ನೀನಿನ ನಡುವಿನ ಹೋರಾಟದಲ್ಲಿ, ನಾನು ನೀನಿನ ನಡುವಿನ ಹೋರಾಟದಲ್ಲಿ ಆನು ತಾನುಗಳು ಒದ್ದಾಡುತ್ತಿವೆ ನಿತ್ಯವೂ ಇಲ್ಲಿ, ಆನು ತಾನುಗಳು ಒದ್ದಾಡುತ್ತಿವೆ ನಿತ್ಯವೂ ಇಲ್ಲಿ. ಕೇಳಿಲ್ಲಿ ನನ್ನೊಳಗಿನ ಓ ಮನಸ್ಸೇ, ಕೇಳಿಲ್ಲಿ ನನ್ನೊಳಗಿನ ಓ ಮನಸ್ಸೇ, ಎಲ್ಲ ಸಹಿಸಿಕೊಳ್ಳಬೇಕಂತೆ ನಾ ನಗುವ ಬುದ್ಧನಂತೆ, ಎಲ್ಲ ಸಹಿಸಿಕೊಳ್ಳಬೇಕಂತೆ ನಾ ನಗುವ ಬುದ್ಧನಂತೆ, ಹೇಳಿದ್ದು ಕೇಳಿ ಪಾಲಿಸಿದರೆ ಮಾತ್ರ ಪರಿಶುದ್ಧನಂತೆ, ಹೇಳಿದ್ದು ಕೇಳಿ ಪಾಲಿಸಿದರೆ ಮಾತ್ರ ನಾ ಪರಿಶುದ್ಧನಂತೆ. ಥ್ಯಾಂಕ್ ಯು. ಆಶಾ ನೆರಳಕಟ್ಟೆ. ನನ್ನ ಕವನದ ಹೆಸರು ಮಡಿಲು. ಅಮ್ಮನ ವಾತ್ಸಲ್ಯದ ಸೆರಗು. ಅದೊಂದು ಕಾಲವಿತ್ತು ಬಾಲ್ಯದಲ್ಲಿ ಎಲ್ಲ ಮಕ್ಕಳು ಅಮ್ಮನ ಸೆರಗು ಹಿಡಿದು ಓಡಾಡುತ್ತಿದ್ದ ದಿನಗಳದು. ಅದೊಂದು ಕಾಲವಿತ್ತು ಬಾಲ್ಯದಲ್ಲಿ ಎಲ್ಲ ಮಕ್ಕಳು ಅಮ್ಮನ ಸೆರಗು ಹಿಡಿದು ಓಡಾಡುತ್ತಿದ್ದ ದಿನಗಳದು. ಬಿದ್ದರೆ ಎದ್ದೇಳಿಸಿ ಮೈಗಂಟಿದ ಮಣ್ಣರೆಸುವ ಸೆರಗು ಅಮ್ಮನದು, ಬಿದ್ದರೆ ಎದ್ದೇಳಿಸಿ ಮೈಗಂಟಿದ ಸೆರಗು ಅಮ್ಮನದು. ಮಳೆಯಲ್ಲಿ ನೆನೆದು ಬಂದರೆ ಶೀತವಾಗುವುದೆಂದು ಒದ್ದೆ ತಲೆ ಒರೆಸುವುದು ಅಮ್ಮನ ಸೆರಗದು, ಮಳೆಯಲ್ಲಿ ನೆನೆದು ಬಂದರೆ ಶೀತವಾಗುವುದೆಂದು ಒದ್ದೆ ತಲೆ ಒರೆಸುವುದು ಅಮ್ಮನ ಸೆರಗದು. ಮತ್ತೆ ವೈಶಾಖದ ಬೇಗೆಗೆ ಬೀಸಣಿಗೆಯಾಗುವುದು, ಮತ್ತೆ ವೈಶಾಖದ ಬೇಗೆಗೆ ಬೀಸಣಿಗೆಯಾಗುವುದು. ಮಲಗುವಾಗ ಒಮ್ಮೊಮ್ಮೆ ಹೊದಿಕೆಯೂ ಆಗುವುದು, ಮಲಗುವಾಗ ಒಮ್ಮೊಮ್ಮೆ ಹೊದಿಕೆಯೂ ಆಗುವುದು, ಇನ್ನೊಮ್ಮೆ ದಿಂಬೂ ಆಗುವುದು. ಮುಸಿ ಮುಸಿ ಅಳುವಾಗ ಕಂಬನಿ ಒರೆಸುವುದು, ಅರಶಿನ ಕುಂಕುಮಕ್ಕೆ ಮಡಿಲಾಗುವುದು. ಮುಸಿ ಮುಸಿ ಅಳುವಾಗ ಕಂಬನಿ ಒರೆಸುವುದು, ಅರಶಿನ ಕುಂಕುಮಕ್ಕೆ ಮಡಿಲಾಗುವುದು. ಪುಡಿಕಾಸು ಕೇಳಿದರೆ ಚಿಲ್ಲರೆ ಇರುವುದು ಸೆರಗಲ್ಲೇ ಗಂಟು, ಅಮ್ಮನ ಸೆರಗಿಗೆ ಎಷ್ಟೊಂದು ಬಾಲ್ಯದ ನಂಟು. ಪುಡಿಕಾಸು ಕೇಳಿದರೆ ಚಿಲ್ಲರೆ ಇರುವುದು ಸೆರಗಲ್ಲೇ ಗಂಟು, ಅಮ್ಮನ ಸೆರಗಿಗೆ ಎಷ್ಟೊಂದು ಬಾಲ್ಯದ ನಂಟು. ಅವಳ ಸೆರಗಿನ ಹಿಂದಿದೆ ರಕ್ಷಣೆಯ ಕವಚ, ಅವಳ ಸೆರಗಿನ ಹಿಂದಿದೆ ರಕ್ಷಣೆಯ ಕವಚ. ಅಮ್ಮನಷ್ಟೇ ಪ್ರೀತಿಯ ಬೆಸುಗೆ ಅವಳ ಸೆರಗ ನೆನಪಲ್ಲೂ ಬೆಸೆದಿದೆ, ಅಮ್ಮನಷ್ಟೇ ಪ್ರೀತಿಯ ಬೆಸುಗೆ ಅವಳ ಸೆರಗ ನೆನಪಲ್ಲೂ ಬೆಸೆದಿದೆ. ಆದರೆ ಇಂದಿನ ಮಕ್ಕಳಿಗದು ಮರೀಚಿಕೆಯಾಗಿದೆ, ಆದರೆ ಇಂದಿನ ಮಕ್ಕಳಿಗದು ಮರೀಚಿಕೆಯಾಗಿದೆ. ನಮಸ್ಕಾರ, ನಾನು ಕುಸುಮಾವತಿ ನೆರಳಕಟ್ಟೆ. ನನ್ನ ಕವನದ ಹೆಸರು ಮನದ ಕನ್ನಡಿ. ಮನದ ಕನ್ನಡಿಯೊಂದು ಮನೆಯೊಳಗೆ ಇರಬೇಕು, ಮನದ ಕನ್ನಡಿಯೊಂದು ಮನೆಯೊಳಗೆ ಇರಬೇಕು, ಅನುನಯದಿ ನನ್ನ ನೋಡುತ್ತಿರಬೇಕು, ಅನುನಯದಿ ನನ್ನ ನೋಡುತ್ತಿರಬೇಕು. ಮನದ ಬಿಂಬವನಲ್ಲಿ ಅನುದಿನವೂ ನೋಡುತ್ತಲೇ, ಮನದ ಬಿಂಬವನಲ್ಲಿ ಅನುದಿನವೂ ನೋಡುತ್ತಲೇ, ಕೆನೆ ಹಾಲ ತೆರ ಮನವ ಮಾಗಿಸಲು ಬೇಕು, ಕೆನೆ ಹಾಲ ತೆರ ಮನವ ಮಾಗಿಸಲು ಬೇಕು. ಸೂರ್ಯನುದಯದಲ್ಲೊಮ್ಮೆ ಯಾರು ನೋಡದ ಹಾಗೆ ಓರೆ ನೋಟದಿ ನನ್ನ ನೋಡಬೇಕು, ಸೂರ್ಯನುದಯದಲ್ಲೊಮ್ಮೆ ಯಾರು ನೋಡದ ಹಾಗೆ ಓರೆ ನೋಟದಿ ನನ್ನ ನೋಡಬೇಕು. ಸೀರೆ ನೆರಿಗೆಯ ನಯದಿ ನೇರ ಮಾಡುವ ತೆರದಿ, ಸೀರೆ ನೆರಿಗೆಯ ನಯದಿ ನೇರ ಮಾಡುವ ತೆರದಿ, ಮೇರೆ ಮೀರದೆ ಮನವ ತಿದ್ದುತ್ತಿರಬೇಕು. ಕಣ್ಣಿನೊಳು ಕಾಡಿಗೆಯ ನವಿರಾಗಿ ಬರೆವಂತೆ ಸಣ್ಣ ರೇಖೆಯ ನೆಳೆದು ಹದವಿರಿಸಬೇಕು, ಕಣ್ಣಿನೊಳು ಕಾಡಿಗೆಯ ನವಿರಾಗಿ ಬರೆವಂತೆ ಸಣ್ಣ ರೇಖೆಯ ನೆಳೆದು ಹದವಿರಿಸಬೇಕು. ಕನ್ನಡಿಯ ಎದುರು ಮನ ಶೋಭಿಸುವ ತೆರದಂತೆ,
ಕನ್ನಡಿಯ ಎದುರು ಮನ ಶೋಭಿಸುವ ತೆರದಂತೆ ಸನ್ನಡತೆಯೊಳಗಾತ್ಮ ಶುದ್ಧವಿಡಬೇಕು. ಮನದ ದರ್ಪಣದೆದುರು ಸನಿಹದಲ್ಲಿ ನಾನಿಂತು ವಿನಯವೆನ್ನೊಳಗಿದೆಯೇ ಪರಿಕಿಸಲು ಬೇಕು. ಮನದ ದರ್ಪಣದೆದುರು ಸನಿಹದಲ್ಲಿ ನಾನಿಂತು ವಿನಯವೆನ್ನೊಳಗಿದೆಯೇ ಪರಿಕಿಸಲು ಬೇಕು. ಮನವ ಸಿಂಗರಿಸುತ್ತಲಿ ಬಿರಿವ ಹೂವೊಂದದಲ್ಲಿ, ಮನವ ಸಿಂಗರಿಸುತ್ತಲಿ ಬಿರಿವ ಹೂವೊಂದದಲ್ಲಿ ಕನಸಿನಲ್ಲೂ ಹರಿಚರಣ ಕನವರಿಸಬೇಕು, ಕನಸಿನಲ್ಲೂ ಹರಿಚರಣ ಕನವರಿಸಬೇಕು. ನಮಸ್ಕಾರ. ಸರ್ವರಿಗೂ ನಮಸ್ಕಾರಗಳು. ನಾನು ವಾಣಿಶ್ರೀ ಅಶೋಕ್ ಐತಾಳ್. ನನ್ನ ಕವಿತೆಯ ಶೀರ್ಷಿಕೆ ಚತುಷ್ಪಥ. ಆತನಿಗೆ ರಾತ್ರಿ ಇಡೀ ನಿದ್ರೆ ಇಲ್ಲ, ಮೈಯೆಲ್ಲ ಕಂಪನ, ತಂಪಾಗಿ ನಿಂತಲ್ಲೇ ಕುಂತಲ್ಲೇ ಸತ್ತಂತೆ ಮ್ಲಾನ ಮೌನ. ನೆನಪುಗಳು ಅತ್ತು ಬತ್ತಿ ಕುಳಿಬಿಟ್ಟ ಕಂಗಳು, ಯಾರೋ ಒಡೆದ ಹೆಬ್ಬಾಗಿಲ ಹೊಸಿಲು, ಛಿದ್ರ ವಿಚಿದ್ರ ದಾರು ಮರದ ದಾರಂದ, ಕಂದರವ ಕೊರೆದಂತೆ ದುಸ್ವಪ್ನ ಪಾದ. ಕಂದಮ್ಮಗಳು ಕೇಕೆ ಹಾಕಿದ ಅಂಗಳ, ಹಟ್ಟಿಯಲ್ಲಿ ಅಂಬಾ ಎಂಬ ಮಂಗಳ, ಬಾಸಿಂಗ ಕಟ್ಟಿಸಿಕೊಂಡ ಕಂಬ, ಕೆಂದಾವರೆಗಣ್ಣ ಹರಿಣಬಿಂಬ. ಮನದನ್ನೆಗೆ ಕದ್ದು ಮುತ್ತಿಟ್ಟ ಮೂಲೆ, ಮಧುಚಂದ್ರದ ಕೋಣೆಯ ಕಾಮಲೀಲೆ, ಚಾರು ಚಪ್ಪರದಡಿ ಚಪ್ಪರಿಸಿ ತಿಂದ ಬಾಳೆಗೊನೆಯ ಸೋನೆ, ಮುಪ್ಪರಿವ ಪ್ರೀತಿಯುಂಡ ಉಪ್ಪರಿಗೆ ಮನೆ, ಮಕ್ಕಳುಂಡ ತಟ್ಟೆ ಹಾಕಿದ ಬಟ್ಟೆ ಮಲಗಿದ ಹಾಸಿಗೆ, ಕಂಡಿಯಲ್ಲಿ ಗಂಧ ಚಂದನ ಪೂಸಿದ ದೇವರ ಕರಂಡಿಗೆ, ರಂಗೋಲೆ ಹರವಿಟ್ಟ ಅಟ್ಟಕ್ಕೇರುವ ಮೆಟ್ಟಿಲು, ಹಕ್ಕಿ ಕಟ್ಟಿದ ಗೂಡೊಳಗೆ ಲಾಲಿ ತೊಟ್ಟಿಲು. ಆದರೆ ನಾಳೆ ಎಂದರೆ ಕರುಳು ಕೆದಕುವ ಚತುಷ್ಪಥದ ಟಾವು, ಮನೆ ಮನ ಬಾವುಗಳ ನಿಗಿಸುವ ಕಾವು, ಟಾರಿನ ಉರಿಯೊಳಗೆ ಕರಟಿದ ನೆನಪುಗಳು, ಮೋಟಾರು ಕಾರು ಬೈಕಿನಡಿ ದುಃಖದ ಬಿಕ್ಕುಗಳು. ಬೆಳಗಾಯಿತು, ಹೊಸ ಧರಣಿ ಹೊಸ ತರಣಿ, ಹೊಸ ಸಲೀಲ ಹೊಸ ಬಾಳು, ಹೊಸ ನಿನದ ಹೊಂಗನಸು, ಹೊಸ ಕಸುವು ಹೊಸ ಹಾಡು, ಹೊಸ ತುಷಾರ ಹೊಸ ತನನ, ಹೊಸ ಸಮೀರ ಹೊಸ ಪಾಡು. ಹಕ್ಕಿ ಮನೆ ಬಿಟ್ಟು ಹಾರಿತು ಖಾಲಿ ಕೈಗಳ ಬಡಿದು, ಹೊಸ ಯಾನವ ಹೊಸೆದು ಮತ್ತು ಆತನೂ ಹೊರಟ ಎಲ್ಲವ ತೊರೆದು, ಹೊಸ ಹಾದಿಯ ಹಿಡಿದು ಹೊಸ ಜಾಡನ್ನು ಪಡೆದು. ಊರೊಳಗೋ ಕಿವಿ ಕಚ್ಚುವ ಯಂತ್ರಗಳ ಸದ್ದು, ಆಧುನಿಕತೆಯ ಮಂತ್ರವ ಮಿಡಿದು. ಊರೊಳಗೋ ಕಿವಿ ಕಚ್ಚುವ ಯಂತ್ರಗಳ ಸದ್ದು, ಆಧುನಿಕತೆಯ ಮಂತ್ರವ ಮಿಡಿದು. ಧನ್ಯವಾದಗಳು. ನನ್ನ ಹೆಸರು ಅಶೋಕ ತೆಕ್ಕಟ್ಟೆ. ನನ್ನ ಕವನದ ಶೀರ್ಷಿಕೆ ಓ ಬೆಳಕೆ. ಓ ಅಗೋ ಅಲ್ಲಿ, ಹೌದು ಅದೇ ಇಳಿಯುತ್ತಿದೆ ಬೆಳಕ ಹನಿ. ಆಹಾ, ಬಸವಳಿದು ಕುಳಿತ ಎದೆಯಾಳ ಕಣ್ಣಗಲಿಸಿದೆ ಬದುಕನುಳಿಸುವ ಬೆಳಕಿಗೆ, ಬದುಕನುಳಿಸುವ ಬೆಳಕಿಗೆ. ಪುಳಕಗೊಂಡಿದೆ ಭರವಸೆಯ ನಾಳೆಗೆ, ಪುಳಕಗೊಂಡಿದೆ ಭರವಸೆಯ ನಾಳೆಗೆ. ಕಳೆದುದರ ಕತ್ತಲನ್ನು ಹೊಳಪಿನಲ್ಲಿ ತೊಳೆದು ಹೊಂಬೆಳಕ ಜಳಕದಲ್ಲಿ ಮನ ಮೈ ಮುಗಿಲು. ಕಳೆದುದರ ಕತ್ತಲನ್ನು ಹೊಳಪಿನಲ್ಲಿ ತೊಳೆದು ಹೊಂಬೆಳಕ ಜಳಕದಲ್ಲಿ ಮನ ಮೈ ಮುಗಿಲು. ಹೌದು, ಇನ್ನೂ ಇದೆ ಬದುಕಿನಗೆ ಅಬ್ಬಾ, ಆಶಾವಾದದ ಇಳೆ ಕಾದಿದೆ ಪ್ರತಿದಿನದ ಬೆಳಗಿಗೆ, ಆಶಾವಾದದ ಇಳೆ ಕಾದಿದೆ ಪ್ರತಿದಿನದ ಬೆಳಗಿಗೆ. ಕತ್ತಲದು ಬತ್ತದೆ ಬೆಳಕು ಬೆಳೆಯುವುದಿಲ್ಲ, ತಪ್ಪುಗಳನ್ನೊಪ್ಪದೆ ಅರಿವು ಹರಿಯುವುದಿಲ್ಲ. ಕತ್ತಲದು ಬತ್ತದೆ ಬೆಳಕು ಬೆಳೆಯುವುದಿಲ್ಲ, ತಪ್ಪುಗಳನ್ನೊಪ್ಪದೆ ಅರಿವು ಹರಿಯುವುದಿಲ್ಲ. ಸತ್ಯ ಸದಾಕಾಲದ್ದು, ಸುಳ್ಳಿನ ಸಾವು ಅಲ್ಲಲ್ಲೇ. ಪ್ರೀತಿ ಶಾಂತಿಯ ಜಗವು ಬದುಕು ಬೇಡುವ ದಾರಿ, ಪ್ರೀತಿ ಶಾಂತಿಯ ಜಗವು ಬದುಕು ಬೇಡುವ ದಾರಿ. ದ್ವೇಷ ಹಿಂಸೆಯ ನಿಶೆಯು ವಿನಾಶದ ಬೀಜ. ಇಳಿದು ಬಾ ಹೊಳೆದು ಬಾ ಬೆಳಗು ಬಾ ಓ ಬೆಳಕೆ, ಇಳಿದು ಬಾ ಹೊಳೆದು ಬಾ ಬೆಳಗು ಬಾ ಓ ಬೆಳಕೆ. ಜಗದಂತರಂಗದಿ ಸುಳಿದು ನಿಜದ ನೇರದ ನಿಷ್ಠೆ ಗೆಲಿಸು ಬಾ, ಜಗದಂತರಂಗದಿ ಸುಳಿದು ನಿಜದ ನೇರದ ನಿಷ್ಠೆ ಗೆಲಿಸು ಬಾ. ತೊಡಕು ಒಡಕನ್ನೆಲ್ಲ ಇಲ್ಲವಾಗಿಸಿ ಕಳೆದು ದುಃಖ ತಾಪದ ನೋವ ಬದುಕ ಮುಖದಿಂ ತೊಳೆದು. ತೊಡಕು ಒಡಕನ್ನೆಲ್ಲ ಇಲ್ಲವಾಗಿಸಿ ಕಳೆದು ದುಃಖ ತಾಪದ ನೋವ ಬದುಕ ಮುಖದಿಂ ತೊಳೆದು. ಸೊಗದ ಸುಧೆಯನು ಇಳೆಗೆ ಬೆಳೆಯೇ ಬಾ, ಸೊಗದ ಸುಧೆಯನು ಇಳೆಗೆ ಬೆಳೆಯೇ ಬಾ. ನಲಿದು ಬಾ ಓ ಬೆಳಕೆ ನಲಿವತ, ನಲಿದು ಬಾ ಓ ಬೆಳಕೆ ನಲಿವತ. ಧನ್ಯವಾದಗಳು.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರೀತಾ ಪುರಾಣಿಕ. ನಾನು ಓದುವ ಕವನದ ಶೀರ್ಷಿಕೆ ಕನ್ನಡದ ಉತ್ಸವ. ಕವನವನ್ನು ಹಾಡಾಗಿಸುವ ಪ್ರಯತ್ನ. ಉತ್ಸವ ಉತ್ಸವ ಕನ್ನಡ ರಾಜ್ಯೋತ್ಸವ, ಉತ್ಸವ ಉತ್ಸವ ಕನ್ನಡ ರಾಜ್ಯೋತ್ಸವ, ಕನ್ನಡ ನೆಲದ ಕನ್ನಡ ನುಡಿಯ, ಕನ್ನಡ ನೆಲದ ಕನ್ನಡ ನುಡಿಯ, ಕನ್ನಡಾಂಬೆಯ ಸಂಭ್ರಮದ ಉತ್ಸವ, ಸಂಭ್ರಮದ ಉತ್ಸವ, ಉತ್ಸವ ರಾಜ್ಯೋತ್ಸವ, ಉತ್ಸವ ರಾಜ್ಯೋತ್ಸವ, ಉತ್ಸವ ಉತ್ಸವ ಕನ್ನಡ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. ಶ್ರೀಗಂಧದ ಕಂಪ ಮಲೆನಾಡ ತಂಪ, ಶ್ರೀಗಂಧದ ಕಂಪ ಮಲೆನಾಡ ತಂಪ, ಕಡಲಲೆಯ ಸೊಬಗ ಶಿಲ್ಪ ಕಲೆಯ ಬೆಡಗ, ಕಡಲಲೆಯ ಸೊಬಗ ಶಿಲ್ಪ ಕಲೆಯ ಬೆಡಗ, ಮರೆತ ಮನಗಳಿಗೆ ತೋರುತ್ತಾ ನಾಡ ಪ್ರೀತಿ ಬೆಳೆಸಿ ತಾಯ ಸೇವೆಗೈಯುವ ಉತ್ಸವ ರಾಜ್ಯೋತ್ಸವ, ಉತ್ಸವ ರಾಜ್ಯೋತ್ಸವ, ಉತ್ಸವ ಉತ್ಸವ ಕನ್ನಡ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. ಶರಣರ ವಚನ ದಾಸರ ಕೀರ್ತನೆ, ಹರಿಹರರ ರಗಳೇ ಕುಮಾರ ವ್ಯಾಸರ ಕಾವ್ಯ, ಶರಣರ ವಚನ ದಾಸರ ಕೀರ್ತನೆ, ಹರಿಹರರ ರಗಳೇ ಕುಮಾರ ವ್ಯಾಸರ ಕಾವ್ಯ, ಜ್ಞಾನಪೀಠ ಭಾರತ ರತ್ನ ಮುಕುಟ ಹೊತ್ತಿರುವ ಕನ್ನಡಕ್ಕೆ ಜಯವೆನ್ನುವ ಉತ್ಸವ ರಾಜ್ಯೋತ್ಸವ, ಉತ್ಸವ ರಾಜ್ಯೋತ್ಸವ, ಉತ್ಸವ ಉತ್ಸವ ಕನ್ನಡ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. ಬಳಸೋಣ ಕನ್ನಡ ಬೆಳೆಸೋಣ ಕನ್ನಡ, ತನು ಕನ್ನಡಕ್ಕೆನುತ ಮನ ಕನ್ನಡದೆನುತ, ಬಳಸೋಣ ಕನ್ನಡ ಬೆಳೆಸೋಣ ಕನ್ನಡ, ತನು ಕನ್ನಡಕ್ಕೆನುತ ಮನ ಕನ್ನಡದೆನುತ, ಕನ್ನಡದ ಕಹಳೆಯ ಊದುತ್ತ ಕನ್ನಡದ ಕೀರ್ತಿ ಜಗದೆದುರು ತೋರುವ ಉತ್ಸವ ರಾಜ್ಯೋತ್ಸವ, ಉತ್ಸವ ರಾಜ್ಯೋತ್ಸವ, ಉತ್ಸವ ಉತ್ಸವ ಕನ್ನಡ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಕನ್ನಡ ನೆಲದ ಕನ್ನಡ ನುಡಿಯ, ಕನ್ನಡ ನೆಲದ ಕನ್ನಡ ನುಡಿಯ, ಕನ್ನಡಾಂಬೆಯ ಸಂಭ್ರಮದ ಉತ್ಸವ, ಸಂಭ್ರಮದ ಉತ್ಸವ, ಸಂಭ್ರಮದ ಉತ್ಸವ ರಾಜ್ಯೋತ್ಸವ, ರಾಜ್ಯೋತ್ಸವ ರಾಜ್ಯೋತ್ಸವ. ಧನ್ಯವಾದಗಳು. ನನ್ನ ಹೆಸರು ಮಂಜುನಾಥ್ ಮರವಂತೆ. ಕುಂದಾಪುರ ಕನ್ನಡದಲ್ಲಿ ನನ್ನೊಂದು ರಚನೆ ಬಂಡಾಯ ಕವನ. ಕುಂದಾಪುರ ಕನ್ನಡದಲ್ಲಿ ಬಂಡಾಯ ಕವನ. ಹೆದರಿಸಿರೆ ಹೆದರ್ಕೊಂಬೇಡಿ ಅಂತೇಳಿ. ಕೆಲವು ಬಂಡರು ಇರ್ತಾರೆ, ಸುಮ್ಮನೆ ಊರವರಿಗೆಲ್ಲ ತೊಂದರೆ ಕೊಡ್ತಿರ್ತಾರೆ, ಏನಾದ್ರು ಕಿರಿಕಿರಿ ಮಾಡ್ತಿರ್ತಾರೆ. ಅಂಥವ್ರ ಬಗ್ಗೆ, ಅಂಥವ್ರಿಗೆ ಹೇಗೆ ನಾವು ಪ್ರತಿಕ್ರಿಯೆ ಕೊಡಬೇಕನ್ನೋ ವಿಚಾರದಲ್ಲಿ ಬರೆದಿರೋದು. ಇದು ಕಿರಿಯಕ್ಕರ್ ಆ ಛಂದಸ್ಸಲ್ಲಿದೆ. ಕಾಲ್ಗೆ ಹೆದರ್ಕೊಂಡು ಜಗಳಕ್ಕೆ ಬಂದರೆ ಕೊಳಕಾಯಿ ಕೆಟ್ಟ ಮಾತು ಬೈದು ಬಿಡ್ಕು. ಕೊಲ್ಕಂತ ಕತ್ತಿ ಎತ್ಕ ಬಂದರೆ ಕೊಳಕಿನೇ ಅಂತ ಪೊಂಗ ಬಡ್ದು ಬಿಡ್ಕು. ಕಾಲ್ಗೆ ಎದ್ಕೊಂಡು ಜಗಳಕ್ಕೆ ಬಂದರೆ ಕೊಳಕಾಯಿ ಕೆಟ್ಟ ಮಾತು ಬೈದು ಬಿಡ್ಕ. ಕೊಲ್ಕಂತ ಕತ್ತಿ ಎತ್ಕ ಬಂದರೆ ಕೊಳಕಿನೇ ತಪ್ಪಂಗೆ ಬಡ್ದು ಬಿಡ್ಕು. ಅಬ್ರದ ಕೂಗಿಗೆ ಹೆದರ್ಕಂಡ್ರೆ ಗೊಬ್ಬರದ ಹಲ್ಕಿಲಿ ಹೊಡೆದೇ ಬಿಡ್ಕ. ಸುಬ್ರಾಯನ್ ಥರ ಮಾಡ್ರೆ ದಾದು ಮಾಡಿದೆ ಒಬ್ಬರನ್ನೇ ಹಿಂದೆ ಬಿಟ್ಟು ದೂರ ಬಿಡ್ಕು. ಒಬ್ಬರನ್ನೇ ಹಿಂದಿಟ್ಟು ದೂರ ಬಿಡ್ಕು. ಒಬ್ಬಿನ ಹೊಡೆದೆಲ್ಲ ಗುಲ್ಲು ಮಾಡ್ರೆ ಉಬ್ಬಿಗೆ ಹಾಕಕ್ಕೆ ಹಣ್ಣು ಮಾಡ್ಕ. ಕೊಬ್ಬಿದ ಮದದಲ್ಲ ಸೊಕ್ಕು ಮಾಡ್ರೆ, ಕೊಬ್ಬಿದ ಮದದಲ್ಲ ಸೊಕ್ಕು ಮಾಡ್ರೆ ಗುಬ್ಬಿನ ಹಿಡ್ದ ಚಡ್ಡಿಯಲ್ಲಿ ಬಿಡ್ಕ.
ಗುಬ್ಬಿನ ಹಿಡ್ದು ಚಡ್ಡಿಯಲ್ಲಿ ಬಿಡ್ಕ. ಸದ್ರ ಕೊಟ್ರೆ ಮ್ಯಾಳಿ ತಿಪ್ಪುಕಿದ್ರ, ಹೆದರ್ಕಂಡ್ರೆ ಗ್ವಾಂಕಿ ಒತ್ತುಕಿದ್ರ. ಸದ್ರ ಕೊಟ್ರೆ ಮ್ಯಾಳಿ ತಿಪ್ಪುಕಿದ್ರ, ಹೆದರ್ಕಂಡ್ರೆ ಗ್ವಾಂಕಿ ಒತ್ತುಕಿದ್ರ. ಹೆದರಿಸಿ ಬಿಡ್ಕಲೆ ಬೈಯೋರಿದ್ರೆ, ಹೆದರಿಸಿ ಬಿಡ್ಕಲೆ ಬೈಯೋರಿದ್ರೆ, ಉದ್ರಿಸಿ ಹಲ್ಲನ್ನು ಹೊಡೆಯೋರಿದ್ರೆ, ಉದ್ರಿಸಿ ಹಲ್ಲನ್ನು ಹೊಡೆಯೋರಿದ್ರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಕಾರ್ತಟ್ಟು. ಸಾಹಿತ್ಯದ ಎಳೆಯ ಚಿಗುರಿನ ಬಳ್ಳಿಗೂ ತನ್ನ ನೆರಳ ಕೊಟ್ಟ ಕಾಯುವ ನನ್ನೂರ ಹಳೆಯ ಅರಳಿ ಮರ ಶಿವರಾಮ ಕಾರಂತರ ಜನ್ಮ ದಿನೋತ್ಸವದ ಸವಿನೆನಪಿನೊಂದಿಗೆ ಕನ್ನಡ ರಾಜ್ಯೋತ್ಸವದ ಸವಿ ಕಂಪಿನೊಂದಿಗೆ ಆಯೋಜನೆಗೊಂಡಿರುವ ಈ ವಿಶೇಷ ಕವಿಗೋಷ್ಠಿಗೆ ನನ್ನದೊಂದು ಕವನ ವಾಚನಕ್ಕೆ ಅವಕಾಶಕ್ಕೆ ಕಾರಣೀಕರ್ತರಾದ ಸರ್ವ ಮನಸ್ಸುಗಳಿಗೂ ಪ್ರೀತಿಯ ನಮನಗಳು. ಕವನದ ಶೀರ್ಷಿಕೆ ಚೆಲುವಿನ ಚಂದ್ರಿಕೆ. ಅವಳ ಕಣ್ಣಿನ ನೋಟಕ್ಕೆ, ರೆಪ್ಪೆಗಳ ಚೆಲುವಿನ ಆಟಕ್ಕೆ ಬೇಕಿಲ್ಲ ಬೇರೊಂದು ಹೋಲಿಕೆ, ಅವಳೊಂದು ಚಂದನದ ಮಾಲಿಕೆ. ಕಣ್ಣಂಚಿನಲ್ಲಿ ಬರೆದ ಕಾಡಿಗೆ, ಮಿಂಚಿನಂತೆ ಹೊಳೆವ ಮೋಡಿಗೆ, ಕೊಟ್ಟು ಬಿಡಲೇನೋ ಕಾಣಿಕೆ, ಈ ಹೃದಯಕ್ಕೆ ತುಸು ನಾಚಿಕೆ. ಮೊಗದ ಚೆಲುವಿನ ಚಂದಕ್ಕೆ, ನಗುವ ಒಲವಿನ ಅಂದಕ್ಕೆ, ಸಾಟಿಯಾಗದು ಹೊಳೆವ ಚಂದ್ರಿಕೆ, ಅವಳೊಂದು ಸೌಂದರ್ಯದ ಕನ್ನಿಕೆ. ಚೆಲುವ ಕಂಗಳ ನಿಹಾರಿಕೆ, ಒಲವ ಹೃದಯದ ಅಭಿಸಾರಿಕೆ, ಬರಬಾರದೆ ನನ್ನೆದೆಯ ತೀರಕ್ಕೆ, ಕೇಳಬಾರದೆ ಈ ಮನದ ಕೋರಿಕೆ. ಭಾವಸ್ಪರ್ಶ. ಸುಂದರ ಅವಕಾಶಕ್ಕಾಗಿ ಪ್ರೀತಿಪೂರ್ವಕ ನಮನಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಅಲ್ತಾರು ನಾಗರಾಜು, ಬ್ರಹ್ಮಾವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧಿಕಾರಿ. ಈಗ ಓದುವ ಕವನದ ಶೀರ್ಷಿಕೆ ಅದು ತುಂಬ ಕಷ್ಟದ ಕೆಲಸ. ನಿನ್ನೊಳು ನಾನೆಂದು, ನನ್ನೊಳು ನೀನೆಂದು, ನಿನ್ನೊಳು ನಾನೆಂದು, ನನ್ನೊಳು ನೀನೆಂದು, ಕಲ್ಪನೆಯ ಸಾಗರವ ದಾಟಿ ಹಾಯಾಗಿರಲು, ನೀನೇ ಬೇರೆಂದರಿವಾದಾಗ, ನೀನೇ ಬೇರೆಂದರಿವಾದಾಗ ಮೌನ ಕ್ರಾಂತಿ ಮಾಡುವುದೆಯಲ್ಲ, ನೀನೇ ಬೇರೆ ಎಂದು ಅರಿವಾದಾಗ ಮೌನ ಕ್ರಾಂತಿ ಮಾಡುವುದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ, ಅದು ತುಂಬ ಕಷ್ಟದ ಕೆಲಸ. ನನ್ನಂತೆ ನೀನೆಂದು, ನಿನ್ನಂತೆ ನಾನೆಂದು, ನಿನ್ನಂತರಂಗದೊಳು ಮನೆ ಮಾಡಿ, ನಿನ್ನಂತರಂಗದೊಳು ಮನೆ ಮಾಡಿ ಮತ್ತೆ ಮನ ಬಿಟ್ಟು ಬದುಕುವುದಿದೆಯಲ್ಲ, ಮತ್ತೆ ಮನ ಬಿಟ್ಟು ಬದುಕುವುದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಎಲ್ಲರೂ ನಮ್ಮಂತಿರುತ್ತಾರೆಂದು, ಎಲ್ಲರೂ ನಮ್ಮಂತಿರುತ್ತಾರೆಂದು ನಮ್ಮ ತನವ ಬಿಟ್ಟು ಯಾರದೋ ಭವಿಷ್ಯ ಕಟ್ಟಲು, ನಮ್ಮ ತನವ ಬಿಟ್ಟು ಯಾರದೋ ಭವಿಷ್ಯ ಕಟ್ಟಲು ನಮ್ಮ ವರ್ತಮಾನವ ತ್ಯಾಗ ಮಾಡುವುದಿದೆಯಲ್ಲ, ಎಲ್ಲರೂ ನಮ್ಮಂತಿರುತ್ತಾರೆಂದು ನಮ್ಮ ತನವ ಬಿಟ್ಟು ಯಾರದೋ ಭವಿಷ್ಯ ಕಟ್ಟಲು ನಮ್ಮ ವರ್ತಮಾನವ ತ್ಯಾಗ ಮಾಡುವುದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಸ್ವಾರ್ಥ ತುಂಬಿದ ಜಗದಿ ಯಾರನ್ನು ಓಲೈಸಲು, ಸ್ವಾರ್ಥ ತುಂಬಿದ ಜಗದಿ ಯಾರನ್ನು ಓಲೈಸಲು ಮುಖವಾಡ ಧರಿಸಿ ಹಂಗಿ ನರಮನೆಯಲ್ಲಿ ಬದುಕುವುದಿದೆಯಲ್ಲ, ಮುಖವಾಡ ಧರಿಸಿ ಹಂಗಿ ನರಮನೆಯಲ್ಲಿ ಬದುಕುವುದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಮನದ ತುಂಬ ನೋವು ತುಂಬಿಕೊಂಡು, ಮನದ ತುಂಬ ನೋವು ತುಂಬಿಕೊಂಡು ಜಗವ ಮೆಚ್ಚಿಸಲು ವೇಷ ಕಟ್ಟಿ ಕುಣಿಯುವುದೆಯಲ್ಲ, ಮನದ ತುಂಬ ನೋವು ತುಂಬಿಕೊಂಡು ಜಗವ ಮೆಚ್ಚಿಸಲು ವೇಷ ಕಟ್ಟಿ ಕುಣಿಯುವುದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಹೌದು, ಅದು ತುಂಬ ಕಷ್ಟದ ಕೆಲಸ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು KG ಸೂರ್ಯನಾರಾಯಣ, ಚಿತ್ರಪಾಡಿಯಿಂದ ಬಂದಿದ್ದೇನೆ. ಮೊದಲಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಹಾಗೂ ಈ ಕಾರಂತರ ಥೀಮ್ ಪಾರ್ಕ್ನಲ್ಲಿ ನಡೀತಿರ್ತಕ್ಕಂಥ ಬೆಳ್ಳಂಬೆಳಗ್ಗೆ ಕವಿಗೋಷ್ಠಿಗೆ ಸುಸ್ವಾಗತ. ಕವನದ ಶೀರ್ಷಿಕೆ ಮತ್ತೆ ಬರುವನು ವಸಂತ. ಮಲ್ಲಿಗೆಯ ಮಂಟಪದಿ ಮೆರೆಯುವ ಮಧುಕರನ ಹಾಗೆ, ಮಾತೆಯ ಮಡಿಲಲ್ಲಿ ಮೊರೆಯುವ ಮಗುವಿನಂತೆ, ಮುಗಿಲಿನ ಮರೆಯಲ್ಲಿ ಮಿರುಗುವ ಚಂದ್ರಮನ ಹಾಗೆ, ಮತ್ತೆ ಬರುವನು ವಸಂತ ಸಂತಸದ ಹೊನಲು ಹರಿಸಿ.
ದಿನ ದಿನ ಉದುರೆಯುವ ದಿವಾಕರನ ದಿವ್ಯ ಬೆಳಕಿನ ಹಾಗೆ ದಿನರಾತ್ರಿ ದೂರ ದಿಗಂತದಿ ದರ್ಶಿಸುವ ಧ್ರುವತಾರೆಯಂತೆ ದಿಶೆ ದಿಶೆಗೂ ಪಸರಿಸುವ ದುಂಡು ಮಲ್ಲಿಗೆಯ ಪರಿಮಳದ ಹಾಗೆ ಮತ್ತೆ ಬರುವನು ವಸಂತ ಸಂತಸದ ಹೊನಲು ಹರಸಿ ಚಂದನ ದಬನದಲ್ಲಿ ಶ್ರೀಗಂಧ ಗಂಧ ಸೂಸುವ ಹಾಗೆ ಚಂದದ ನವಿಲೊಂದು ಮೇಘವನ್ನು ನೋಡಿ ನರ್ತಿಸುವಂತೆ ಚಂದಿರನ ಕಂಡಾಗ ಗಗನದಿ ಕುಮುದ ವಿಕಸಿಸುವ ಹಾಗೆ ಮತ್ತೆ ಬರುವನು ವಸಂತ ಸಂತಸದ ಹೊನಲು ಹರಿಸಿ ಮನೆ ಮನೆಯ ಮಂದಿರದಿ ಮಳುಗುವ ಮಂಗಳಾರತಿ ಹಾಗೆ ಮಾಮರದ ಚಿಗುರು ಕಂಡ ಕೋಗಿಲೆಯ ಗಾನದಂತೆ ಮನದಾಳದ ಮಹದಾಸೆಗೆ ಮುದ ಕೊಡುವ ಮನದನ್ನೆಯಂತೆ ಮತ್ತೆ ಬರುವನು ವಸಂತ ಸಂತಸದ ಹೊನಲು ಹರಿಸಿ ಪ್ರಶಾಂತ ಸಾಗರದಿ ಮರುಕಳಿಸಿ ಬಳಿ ಬರುವ ತರಂಗದ ಹಾಗೆ ಪ್ರತಿಕ್ಷಣವು ಪ್ರತಿದಿನದಿ ಪರಿಪರಿ ಬೀಸುವ ತಂಗಾಳಿಯಂತೆ ಪ್ರತಿ ಪ್ರೇಮಕ್ಕಾಗಿ ಪರಿತಪಿಸಿ ಹಂಬಲಿಸುವ ಪ್ರಿಯಕರನ ಹಾಗೆ ಮತ್ತೆ ಬರುವನು ವಸಂತ ಸಂತಸದ ಹೊನಲು ಹರಿಸಿ ಮರುಕಳಿಸಿ ಬರುವುದು ಪ್ರಕೃತಿಯ ನಿಯಮ ಆದರೆ ಮರಳಲಾರದು ಎಂದು ಕಳೆದಂತ ಕಾಲ ಹೊರಹೋದ ಜೀವ ಸರಳ ಸತ್ಯವ ಅರಿಯು ನೀ ಮನುಜ ಮುಗಿದೆವ್ವನ ಮತ್ತೆಂದು ಬರದು ಮರೆಯದೆ ನೀ ನಡೆಸೋ ಮಧುರತೆಯ ಬದುಕ ಆಗ ಮತ್ತೆ ಮತ್ತೆ ಬರುವನು ವಸಂತ ಸಂಭ್ರಮದ ಸವಿನೆನಪ ಹೊನಲು ಹರಿಸಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ಶಾಂಭವಿ ರಂಜಿತ್ ಕಮಲಶಿಲೆ. ನಾನು ಓದುತ್ತಿರುವ ಕವನದ ಶೀರ್ಷಿಕೆ ನನ್ನೊಲವಿನ ನಾಡು. ಚಂದದ ಕನ್ನಡ ನಾಡಿದು ನಮ್ಮದು, ಎಂದಿಗೂ ಮಾಸದ ಚೆಲುವಿನ ಬೀಡು. ಅಂದದ ಪರಿಸರ ತುಂಬಿದೆ ಹಸಿರ ಸಂಪತ್ತು, ಸಂದಿದೆ ನಾಡಿಗೆ ಪ್ರಾಯ 69. ಬೆಟ್ಟ ಗುಡ್ಡ ಹರಿವ ನದಿಗೆ ಹೆಸರುವಾಸಿ ರಾಜ್ಯ, ಹುಟ್ಟಿ ಬೆಳೆದು ದಿಲ್ಲೆ ಎಂಬ ಗರ್ವ ಕೂಡ ಸಹಜ. ಎಷ್ಟೇ ಭಾಷೆ ಇರಲಿ ಜಗದಿ ತಾಯ್ನುಡಿಯೇ ಮಿಗಿಲು, ಇಷ್ಟೇ ಹೇಳಿ ತೀರದು ಸಮಯ ಸಾಲದು ಹೊಗಳಲು. ರನ್ನ ಜನ್ನ ಪೊನ್ನ ಪಂಪ ನಮ್ಮ ಕವಿವರೇಣ್ಯರು, ಅಣ್ಣ ಬಸವ ಅಕ್ಕ ಮಹಾದೇವಿಯಂತ ಶರಣರು. ಹೊನ್ನಿನಂತೆ ಹೊಳೆವ ಭಾಷೆಯ ಬಳಸಿ ಕಾವ್ಯದಲ್ಲಿ, ಮನ್ನಣೆಯ ಪಡೆದಿಹರು ಜನರ ಹೃದಯದಲ್ಲಿ. ಕುವೆಂಪು ಬೇಂದ್ರೆ ಕಾರಂತಜ್ಜ ಮಾಸ್ತಿ ಗೋಕಾಕರು, ಸವಿನುಡಿ ಕನ್ನಡದ ಅಗ್ರಮಾನ್ಯ ಆಸ್ತಿಯಾದರು. ಅವರೊಂದಿಗೆ ಅನಂತ ಕಾರ್ನಾಡು ಕಂಬಾರರು, ಯಾವ ಭಾಷೆಗೂ ಇರದ 8 ಜ್ಞಾನಪೀಠಗಳ ತಂದರು. ದಾಸರು ಶರಣರು ಋಷಿಗಳು ಬಳಸಿದ ಭಾಷೆ, ನಸು ನಗು ತರಿಸುವುದು ಮೊಗದಲ್ಲಿ ನಮ್ಮೀ ಭಾಷೆ. ಕಾಸು ಕೊಟ್ಟರೆ ಬೇಕಾದ್ದು ಸಿಗಬಹುದು, ಕೂಸು ಕನ್ನಡಕ್ಕೆ ನಾ ಎಂಬ ನೆಮ್ಮದಿ ಸಿಗದು. ಅಳಿವಿಲ್ಲ ಭಾಷೆಗೆ ರೂಢಿಗೊಳಿಸಿಕೊಂಡರೆ, ಎಳೆಯರಿಗೂ ಭಾಷೆಯ ಸಂಸ್ಕಾರ ನೀಡಿದರೆ. ಬೆಳೆಸಿ ಕನ್ನಡ ಎಂಬ ಒಂದು ದಿನದ ಹೋರಾಟಕ್ಕಿಂತ, ಬಳಸಿದರೆ ಪ್ರತಿದಿನ ಉಳಿಯುವುದು ಖಂಡಿತ. ಬೆಳೆಸಿ ಕನ್ನಡ ಎಂಬ ಒಂದು ದಿನದ ಹೋರಾಟಕ್ಕಿಂತ, ಬಳಸಿದರೆ ಪ್ರತಿದಿನ ಉಳಿಯುವುದು ಖಂಡಿತ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸಿಕೊಂಡು, ನನ್ನ ಹೆಸರು ನಾಗೇಂದ್ರಾಚಾರ್ ಚಿತ್ರಪಡಿ ಅಂತ. ನನ್ನ ಕವನದ ಶೀರ್ಷಿಕೆ ಮೆರವಣಿಗೆ. ಜೀವನವೇ ಒಂದು ದೇವರು ಪರಿಚಯಿಸಿದ ಮೆರವಣಿಗೆ, ಜೀವನವೇ ಒಂದು ದೇವರು ಪರಿಚಯಿಸಿದ ಮೆರವಣಿಗೆ. ಸುಖ ದುಃಖ ನೋವುಗಳೆಂಬ ಮುಖವಾಡ, ಬಂಧುಗಳೆಂಬ ಬಣ್ಣದ ವೇಷಗಳ ಬರವಣಿಗೆ, ಬಂಧುಗಳೆಂಬ ಬಣ್ಣದ ವೇಷಗಳ ಬರವಣಿಗೆ. ಅಪ್ಪ ಅಮ್ಮರೆಂಬ ಮಮತೆ ವಾತ್ಸಲ್ಯ ದೇವತೆಗಳ ಅಖಾಡ, ಅಪ್ಪ ಅಮ್ಮರೆಂಬ ಮಮತೆ ವಾತ್ಸಲ್ಯ ದೇವತೆಗಳ ಅಖಾಡ. ಪ್ರಪಂಚಕ್ಕೆ ಪರಿಚಯಿಸುವ ಮೆರವಣಿಗೆ ಎಂಬ ನಾಮಕರಣ, ಪ್ರಪಂಚಕ್ಕೆ ಪರಿಚಯಿಸುವ ಮೆರವಣಿಗೆ ಎಂಬ ನಾಮಕರಣ. ಕ್ಷಣ ಕಾಲದಲ್ಲಿ ಆನಂದ ಪಡೆಯುತ್ತಾ ತುಂಟಾಟದಲ್ಲಿ, ಭವಿಷ್ಯದ ಕನಸ ಹೊತ್ತು ದೂರ ದೂರ ಊರಿಗೆ ಪಯಣ, ಭವಿಷ್ಯದ ಕನಸ ಹೊತ್ತು ದೂರ ದೂರ ಊರಿಗೆ ಪಯಣ. ಗುರಿ ಚಿಕ್ಕದಾಗಲಿ ಗುರಿ ತಲುಪುವ ದಾರಿಯಲ್ಲಿ, ಸಾಧಿಸಿದ ಮೇಲೆ ದೇವರು ಪರಿಚಯಿಸುವ ಮೆರವಣಿಗೆಯ ಬದುಕು ದಾಂಪತ್ಯ. ಸಾಧಿಸಿದ ಮೇಲೆ ದೇವರು ಪರಿಚಯಿಸುವ ಮೆರವಣಿಗೆಯ ಬದುಕು ದಾಂಪತ್ಯ. ಮಕ್ಕಳು ಮೊಮ್ಮಕ್ಕಳು ನಮ್ಮವರು ತಮ್ಮವರು ಎಂಬ ಮಿಥ್ಯ. ಪರಿಪೂರ್ಣ ಬದುಕು ಹೆತ್ತವರನ್ನು ನೋಡಿಕೊಳ್ಳುವುದರಲ್ಲಿದೆ ಸತ್ಯ. ಪರಿಪೂರ್ಣ ಬದುಕು ಹೆತ್ತವರನ್ನು ನೋಡಿಕೊಳ್ಳುವುದರಲ್ಲಿದೆ ಸತ್ಯ.
ಜೀವನವೆಂಬ ಬಣ್ಣ ವೇಷದಲ್ಲಿ ಬದುಕುತ್ತಿದ್ದೇವೆ ನಿತ್ಯ. ಅರ್ಥವಾಗದೆ ಸಾಗುವ ಮೆರವಣಿಗೆ ಎಂಬ ಜೀವನದ ಕಪ್ಪು ಬಿಳುಪಿನ ಚಿತ್ರ, ಅರ್ಥವಾಗದೆ ಸಾಗುವ ಮೆರವಣಿಗೆ ಎಂಬ ಜೀವನದ ಕಪ್ಪು ಬಿಳುಪಿನ ಚಿತ್ರ, ಬದುಕಿನ ಬಗ್ಗೆ ಚಿಂತಿಸುತ್ತಾ ನೋವು ನಲಿವುಗಳನ್ನು ಕಟ್ಟಿಕೊಂಡು, ಬದುಕಿನ ಬಗ್ಗೆ ಚಿಂತಿಸುತ್ತಾ ನೋವು ನಲಿವುಗಳನ್ನು ಕಟ್ಟಿಕೊಂಡು, ಜೀವನದ ಮೆರವಣಿಗೆಯಲ್ಲಿ ಒಳ್ಳೆಯ ಕೆಟ್ಟವ ಎನ್ನುವ ಲೇಬಲನ್ನು ಕಟ್ಟಿಕೊಂಡು, ಜೀವನದ ಮೆರವಣಿಗೆಯಲ್ಲಿ ಒಳ್ಳೆಯ ಕೆಟ್ಟವ ಎನ್ನುವ ಲೇಬಲನ್ನು ಕಟ್ಟಿಕೊಂಡು, ಆಸೆ ಅತಿ ಆಸೆಯಿಂದ ಬಂದಾಗಲೇ ತಿಳಿಯುವುದು ಜೀವನ ಚಿತ್ರ. ಆಸೆ ಅತಿ ಆಸೆಯಿಂದಲೇ ಬಂದಾಗಲೇ ತಿಳಿಯುವುದು ಜೀವನ ಚಿತ್ರ. ಧನ್ಯವಾದಗಳು. ನಮಸ್ಕಾರ. ಉಪಸ್ಥಿತರೆಲ್ಲರಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ತನುಜಾ ಎನ್ ಕೋಟೇಶ್ವರ. ಡಾಕ್ಟರ್ ಶಿವರಾಮ್ ಕಾರಂತ ಜನ್ಮದಿನೋತ್ಸವ ಹಾಗೂ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಈ ಕವಿನಮನ ಕಾರ್ಯಕ್ರಮ ಬೆಳ್ಳಂಬೆಳಗ್ಗೆ ಕವಿಗೋಷ್ಠಿಯಲ್ಲಿ ನನ್ನದೊಂದು ಪುಟ್ಟ ಕವನ. ಈ ಕವನದ ಶೀರ್ಷಿಕೆ ಯಕ್ಷಭೂಷಣ. ಕರದೊಳಗಿನ ಕಲಮ ಕರಡಿಗೆಯೊಳಗೆ ಕಲೆತು ವರ್ಣಗಳ ಒಪ್ಪ ಹೊಳಿಸಿ ವದನಕ್ಕೆ ವರ್ಣಿಸಿತು. ಕುಡಿ ಹುಬ್ಬುಗಳ ತಿದ್ದಿ ತೀಡಿ ನಯನಗಳ ಅಲಂಕರಿಸಿತು ಕಾಡಿಗೆ. ಅದರಗಳಿಗೆ ಶೃಂಗರಿಸಿತು ತಿಳಿಕೆಂಪು. ವರ್ಣಕೊಪ್ಪು ಒಂದದ ಮೆಲುವಂಗಿ ಧರಿಸಲು ಪಾತ್ರ ಪರಿಚಯಿಸಿತು. ಪಕ್ಕೆಲಗಳಲ್ಲಿ ಸಿಂಗರಿಸಿದವು ಶಲ್ಯ ಶಾಲು ತಾಮೇಲು ಎನ್ನುತ್ತಲೇ. ಅವುಗಳ ಮರೆಮಾಚಿ ಅಹಮ್ಮಿನಲ್ಲಿ ಎತ್ತರಿಸಿತು ಎದೆ ಪದಕ ಕೊರಳ ತಬ್ಬುತ್ತಲಿ. ಇಳಿಬಿದ್ದ ವೀರಗಾಸೆ ಸಂಪಿಗೆ ಮಾಲೆ ನಡುವಲ್ಲಿ ಬಿಂಕದಿ ಅತ್ತಿಂದಿತ್ತ ಓಲಾಡುತ್ತಿರೆ ಬಿಗಿದಪ್ಪಿ ಬಂಧಿಸಿತು ನಡುಪಟ್ಟಿ. ಕನಕಾಭರಣಗಳು ಕಣ್ಣೆತ್ತಿ ನೋಡದಾದವು ಮತ್ಸರದಲ್ಲಿ. ಬಲಾಢ್ಯ ಭುಜಗಳಿಗೊಂದು ಶೋಭೆ ಭುಜಕೀರ್ತಿ. ಬಳೆಗಳ ಮೀರಿಸುವಂತಹ ಕೈಕೊಟ್ಟಿನೊಳು ಬಂಗಾರ ಬಡವಾಯಿತು. ಕಸೆಯಲ್ಲೇ ಸೆರೆ ಹಿಡಿದು ಅಡಿ ತಲುಪಿತು ಕಾಲ್ಕಡ್ಗದ ಹೊಳಪು. ಕರ್ಣ ತಂಪಾಗಿಸಲೆಂದು ಜೊತೆಯಾಯಿತು ನೂಪುರದ ಕಂಪು. ಮುದದಿಂದ ಮುಕುಟವೇರಿಸಿದ ಗಾಂಭೀರ್ಯ ಕೆನಿತು ಚ್ಯುತಿ. ಗರ್ವದಿಂದಾಡುವ ಹಾವ ಭಾವಗಳೇ ಈ ಕಲೆಗೊಂದು ನೀತಿ. ಇಂತಡಿಯಿಂದ ಮುಡಿವರೆಗೆ ಯಕ್ಷಭೂಷಣ ಕಲಾವಿದನ ರಂಗೇರಿಸಿತು. ಕಲಾ ಆರಾಧಕನ ಸ್ವಂತಿಕೆ ಮರೆಸಿ ಕಲೆಯ ಕಂಪನ್ನು ಪಸರಿಸಿತು. ಇಂತಡಿಯಿಂದ ಮುಡಿವರೆಗೆ ಯಕ್ಷಭೂಷಣ ಕಲಾವಿದನ ರಂಗೇರಿಸಿತು. ಕಲಾ ಆರಾಧಕನ ಸ್ವಂತಿಕೆ ಮರೆಸಿ ಕಲೆಯ ಕಂಪನ್ನು ಎಲ್ಲೆಡೆ ಪಸರಿಸಿತು. ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಗುಣ್ಮಿ ಅಂತ. ನನ್ನ ಕವನದ ಶೀರ್ಷಿಕೆ ಸರಿ ತಪ್ಪು. ಸರಿ ಎಂಬುದು ನೇರ ಸ್ಪಷ್ಟ ಸುಸ್ಪಷ್ಟವೇ. ದೃಷ್ಟಿಕೋನದ ಹಲವು ತಿರುವುಗಳ ಆಲಿಂಗನವೇ. ಎಲ್ಲವೂ ಸರಿಯೇ, ಎಲ್ಲ ಕಾಲಕ್ಕೂ ಅದು ಸರಿಯೇ. ಎಲ್ಲವೂ ಸರಿಯೇ, ಅದು ಎಲ್ಲ ಕಾಲಕ್ಕೂ ಸರಿಯೇ. ಆರಂಭ ಎಂತು ಪೂರ್ಣದಿಂದಲೋ ಶೂನ್ಯದಿಂದಲೋ. ಅಂತಾಗು ಇಂತಾಗು ಕೊನೆಗೆ ನನ್ನಂತಾಗು. ಅಂತಾಗು ಇಂತಾಗು ಕೊನೆಗೆ ನನ್ನಂತಾಗು. ದಾರಿ ದೀಪೋಕ್ತಿ. ಗೊಬ್ಬರಗಳ ಕಟ್ಟು ಕಟ್ಟಲೆ ಮೀರಿದಾಗಲೇ ಗಿಡ ಬೆಳೆದಂತೆ ಕಸಗಳು ಹಾಗೆ ಹೆಕ್ಕದೇ ಬಿಟ್ಟಾಗಲೂ ಗೊಬ್ಬರವಾದಂತೆ. ಆ ತ್ಯಾಜ್ಯದಲ್ಲೂ ತೇಜಸ್ಸಿದೆ. ಆ ತ್ಯಾಜ್ಯದಲ್ಲೂ ತೇಜಸ್ಸಿದೆ ಎಂದು ಗಿಡವ ಕೊನೆಗೆ ತೋರಿದಂತೆ ಅಷ್ಟೇ. ಸರಿ ಇಷ್ಟೇ. ನೂರಾರು ಬದುಕಿನ ದಾರಿ ಎಂದು ಎತ್ತಲೋ ಸಾಗಿದರು, ನೂರಾರು ಬದುಕಿನ ದಾರಿ ಎಂದು ಎತ್ತಲೋ ಸಾಗಿದರು ಅದು ತಪ್ಪು. ಅರೆ ಕ್ಷಣಕ್ಕೆ ಎದುರಾಗಿ ತಡೆಯಾಗಿ ನಿಂತರು. ಅರೆ ಕ್ಷಣಕ್ಕೆ ಎದುರಾಗಿ ತಡೆಯಾಗಿ ನಿಂತವರವರು ಹೊರಟ ದಾಳಿಯ ತಡೆಯ ನರಿತು ಎಡಪಕ್ಕಕ್ಕೆ ಹೊರಳಿ ಸಾಗಿದರೆ ಸರಿ. ಚಿಹ್ನೆ ಗುರುತಿಸುವಿಕೆ ಎಲ್ಲದರ ಆರಂಭ ನಮ್ಮಿಂದ. ಚಿಹ್ನೆ ಗುರುತಿಸುವಿಕೆ ಎಲ್ಲದರ ಆರಂಭ ನಮ್ಮಿಂದ, ನಮ್ಮಿಂದಲೇ ಪ್ರಾರಂಭ. ಯಾರೋ ಎಳೆದ ಸರಳ ರೇಖೆಯ ದಾರದ ಹಿಂದೆ ಬಿದ್ದ ಮಾತ್ರಕ್ಕೆ, ಯಾರೋ ಎಳೆದ ಸರಳ ರೇಖೆಯ ದಾರದ ಹಿಂದೆ ಬಿದ್ದ ಮಾತ್ರಕ್ಕೆ ಅದೆಷ್ಟು ಪರಿಪೂರ್ಣರು ನಾವು, ಅದಾವುದರಲ್ಲಿ ನಿಸ್ಸೀಮರು. ನಡೆ ನುಡಿ ಉಡುಗೆ ತೊಡುಗೆ ವಿಧಿವಿಧಾನದ ನಿರ್ಮಾತೃ. ಅವರೀಗ ಪರೀಕ್ಷಕರು ಸರಿತಪ್ಪಿನ ತುಲನೆಗೆ ಬಿದ್ದವರು. ಅವರೀಗ ಪರೀಕ್ಷಕರು ಸರಿತಪ್ಪಿನ ತುಲನೆಗೆ ಬಿದ್ದವರು. ಮೂಲದ ತಪ್ಪುಗಳಿಗೆ ಹೊಣೆಯಿಲ್ಲ,
ಹೊಣೆ ಹೊರುವವರೂ ಇಲ್ಲ. ಮೂಲದ ತಪ್ಪುಗಳಿಗೆ ಹೊಣೆ ಇಲ್ಲ, ಹೊಣೆ ಹೊರುವವರೂ ಇಲ್ಲ. ಪರರೆಡೆಗೆ ನೆಟ್ಟ ಕೈ ಬೆರಳಿನ ತುದಿ ಅರೆ ಮುಷ್ಟಿಯೆಡೆಗೆ ಗಮನವಿಲ್ಲ, ಅರೆ ಮುಷ್ಟಿಯೆಡೆಗೆ ಗಮನವಿಲ್ಲ. ಮುಸುಕನ್ನೇ ತೆರೆಯದೆ ತೆಗೆದ ಛಾಯಾಚಿತ್ರದ ಭಾಗವಾಗಿ, ಮುಸುಕನ್ನೇ ತೆಗೆದ ಛಾಯಾಚಿತ್ರದ ಭಾಗವಾಗಿ ಅಲ್ಲಿ ಗುರುತಿಸುವಿಕೆ ಇಲ್ಲ, ಗುರುತಿಸುವವರು ಯಾರಿಲ್ಲ. ಅಲ್ಲಿ ಗುರುತಿಸುವಿಕೆ ಇಲ್ಲ, ಗುರುತಿಸುವವರು ಯಾರಿಲ್ಲ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಲಿಖಿತಾ ಶೆಟ್ಟಿ ಬೂದಾಡಿ. ಇವತ್ತಿನ ನನ್ನ ಕವನದ ಶೀರ್ಷಿಕೆ ಅವಳು. ಅವಳು ಎಲ್ಲರೊಂದಿಗೆ ಬೆರೆತು ಬೆರೆಯದವಳು. ಅವಳು ಎಲ್ಲರ ಜೀವನದಲ್ಲಿ ಬೇಕಾಗಿಯೂ ಕೂಡ ವಿಶೇಷ ವ್ಯಕ್ತಿ ಆಗದವಳು. ಅವಳು ಅಳುವ ಸಂತೈಸುವ ಅರಸಿ, ಆದರೆ ಅವಳ ಅಳುವ ಮರೆಮಾಚುವಲ್ಲಿ ಸಾಧಕಿ. ಕನಸುಗಳಿಗೆ ರೆಕ್ಕೆ ಕಟ್ಟಿ ಹಾರಿಸುವ ಚಾಲಕಿ, ಆದರೆ ಅವಳ ಕನಸುಗಳು ಕನವರಿಕೆಯಲ್ಲಿ ಕದಡಿದರೂ ಮೌನ ಸಂಪಾದಕಿ. ನೋವಿನ ಮಾತುಗಳಿಗೆ ಕಿವಿಗೊಡುವ ಅಧಿಕಾರಿ, ಆದರೆ ಅವಳ ನೋವುಗಳಿಗೆ ಎಂದೂ ಬಾಯಿ ಬಿಡದ ಮೌನಿ. ಸಂಸಾರ, ಸ್ನೇಹ, ಸಂಬಂಧ ಎಲ್ಲದರಲ್ಲೂ ಸಾರ ತುಂಬಿ ಸರಿದೂಗಿಸುವ ಸಾಹಸಿ, ಆದರೆ ಎಲ್ಲೂ ಕಣ್ಣೀರ ಕಟ್ಟೆ ಒಡೆಯದಂತೆ ಎಲ್ಲವನ್ನೂ ತನ್ನೊಳಗೆ ತುಂಬಿಕೊಳ್ಳುವ ಸಾಗರಿ. ಅವಳು ಎಲ್ಲರೊಂದಿಗೂ ಬೆರೆತು ಬೆರೆಯದವಳು. ಅವಳು ಎಲ್ಲರ ಜೀವನದಲ್ಲಿ ಬೇಕಾಗಿಯೂ ಕೂಡ ವಿಶೇಷ ವ್ಯಕ್ತಿ ಆಗದವಳು. ಧನ್ಯವಾದಗಳು. ನಾನು ಕೆ.ಪಿ. ದಿನೇಶ್, ವೃತ್ತಿಯಲ್ಲಿ ಉಪನ್ಯಾಸಕ. ನನ್ನ ಕವನದ ಶೀರ್ಷಿಕೆ ಕೂಗಿ ಕರೆದದ್ದು. ಎಲ್ಲಿ ನೋಡಿದರೂ ತಳಮಳ, ಒಂದಿಷ್ಟು ದುಗುಡ, ಕಡಲ ತಡಿಯಲು ಒಂದಿಷ್ಟು ತಡರಾತ್ರಿಯ ಹೊತ್ತು. ಯಾರೋ ಕೂಗಿ ಕರೆದಂತೆ ಸಣ್ಣಗೆ ಹೊಳೆಯುವ ದೀಪದ ಬೆಳಕು. ಹಾಗೆ ಹೊರಗೆ ಮಲಗೋಣ ಎಂದರೆ ಒದ್ದೆ ಹೊಯ್ಗೆಯ ರಾಶಿ. ಅದೇ ಕನಸುಗಳು, ಒದ್ದೆಯಾದ ಕಂಗಳು. ಆ ಪ್ರೀತಿಗೆ ಮತ್ತೆ ಬೆಲೆ ಸಿಗುವುದೋ? ಒಗೋ, ಮತ್ತೆ ಕರೆದಂತೆ. ಹೌದು, ಅವಳದೇ ಸ್ವರ. ಆಂತರ್ಯದಲ್ಲಿ ಅಡುಗಿದ ಬಯಕೆ ಹೇಳದೆ ಮುಳುಗಿ ಹೋಗಿದೆ ಉಪ್ಪು ನೀರಿನ ಮಡಿಲಲ್ಲಿ, ಕಡಲ ತಡಿಗೆಯ ಹೊಯ್ಗೆಯಲ್ಲಿ. ಮತ್ತದೇ ನೆನಪುಗಳ ಸರಮಾಲೆ, ಕಪ್ಪೆ ಚಿಪ್ಪುಗಳ ಸುಂದರ ಹಾರದಂತೆ. ಅಂತರಾಳದ ಕುಹುಕಗಳ ನಡುವೆ ಆತ್ಮ ಮೀಮಾಂಸೆಯ ದಂಗೆ. ಅವಳ ದನಿಯೆಡೆಗೆ ನಡಿಗೆ ಮೂಡುತ್ತಿದೆ ಒದ್ದೆ ಕಾಲುಗಳ ಹೆಜ್ಜೆ ಗುರುತುಗಳು. ಚೆಂದಿರ ನಿಲ್ಲದ ಆ ರಾತ್ರಿಯಲ್ಲಿ ಕೂಗುತ್ತಿದ್ದಾಳೆ ಕಡಲ ಉಬ್ಬರದ ನಡುವೆ. ಅಡಗಿಯ ಗುಟ್ಟನ್ನು ಧಿಕ್ಕರಿಸಿ ಅಗೋ ಮತ್ತೆ ಕರೆಯುತ್ತಿದ್ದಾಳೆ. ಬಾ, ಬೇಗ ಬಾ, ನಾ ಇಲ್ಲಿರುವೆ, ನಾನು ಇಲ್ಲೇ ಇರುವೆ. ಕಡಲ ಆಳದಲ್ಲಿ ಮುತ್ತಾಗಿರುವೆ, ಬರುವೆ ನಾನಿನ್ನ ಮುತ್ತಾಗಿ ಮುತ್ತಾಗಿ. ಅಗೋ ಮತ್ತೆ ಕರೆಯುತ್ತಿದ್ದಾಳೆ, ಮತ್ತೆ ಕರೆಯುತ್ತಿದ್ದಾಳೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ ಶೆಟ್ಟಿ ತಂತ್ರಾಡಿ. ನಾನು ಓದುತ್ತಿರುವ ಕವನದ ಶೀರ್ಷಿಕೆ ನೆನಪುಗಳ ಮಧ್ಯ. ಬಾಲ್ಯದ ನೆನಪುಗಳೇ ಹಾಗೆ ತಂಗಾಳಿ ಸೋಕಿದ ತೆಂಗಿನ ಗರಿಗಳಂತೆ, ಒಂದರ ಹಿಂದೊಂದು ನಿಂತು ಸದಾ ಮುನ್ನೆಲೆಗಾಗಿ ಒಯ್ದಾಡುತ್ತಿರುವಂತೆ. ಯಾವುದು ಮೊದಲು ಯಾವುದು ಕೊನೆಯೋ ದೇವರೇ ಬಲ್ಲ, ಎಲ್ಲವೂ ಅಸ್ಪಷ್ಟ. ಬಾಲ್ಯದ ನೆನಪುಗಳೇ, ಕೊಂಚ ತಾಳಿರಿ, ಕೊಂಚ ಶಾಂತರಾಗಿರಿ. ನೀವೇಕೆ ಜೊತೆಯಾಗಬಾರದು ನನ್ನಯ ವಾರಾಂತ್ಯಕ್ಕೆ? ನೀವೇಕೆ ಜೊತೆಯಾಗಬಾರದು ನನ್ನಯ ವಾರಾಂತ್ಯಕ್ಕೆ? ನಿಮ್ಮನ್ನೆಲ್ಲ ನೆನೆಯುವೆ ಸಂದರ್ಭಾನುಸಾರವೇ, ನಿಮ್ಮನ್ನೆಲ್ಲ ನೆನೆಯುವೆ ಸಂದರ್ಭಾನುಸಾರವೇ. ಆಸ್ವಾದಿಸುವೆ ಪ್ರತಿ ಕ್ಷಣದ ಘಟನೆಯನ್ನು, ಆಸ್ವಾದಿಸುವೆ ಪ್ರತಿ ಕ್ಷಣದ ಘಟನೆಯನ್ನು. ದ್ರಾಕ್ಷಾರಸದ ಹನಿ ಗುಟುಕಿನೊಂದಿಗೆ ಆಗಬಹುದೇ? ದ್ರಾಕ್ಷಾರಸದ ಹನಿ ಗುಟುಕಿನೊಂದಿಗೆ ಆಗಬಹುದೇ? ಆಹಾ, ಅದ್ಭುತ! ಅದೆಷ್ಟು ಮಧುರ, ಅದೆಷ್ಟು ಹಿತಕರ, ಸವಿದಷ್ಟು ರುಚಿಕರ, ನೆನೆದಷ್ಟು ಸ್ವಾರಸ್ಯಕರ. ಬಾಲ್ಯದ ನೆನಪುಗಳೇ, ನೀವೆಂದು ಸೇರಿಕೊಂಡಿರಿ ಈ ಹಳೆ ಮಧ್ಯದೊಳಗೆ. ಬಾಲ್ಯದ ನೆನಪುಗಳೇ, ನೀವೆಂದು ಸೇರಿಕೊಂಡಿರಿ ಈ ಹಳೆ ಮಧ್ಯದೊಳಗೆ. ಅರಿಯದೇ ಹೋದೆ ನಿಮ್ಮಯ ಅಸ್ತಿತ್ವವ, ಅರಿಯದೇ ಹೋದೆ ನಿಮ್ಮಯ ಅಸ್ತಿತ್ವವ. ಸಾಯದಿರಿ ನೀವೆಂದು ಈ ಹಾಳು ಬದುಕಿನ ಒತ್ತಡದೊಳಗೆ, ಸಾಯದಿರಿ ನೀವೆಂದು ಈ ಹಾಳು ಬದುಕಿನ ಒತ್ತಡದೊಳಗೆ. ಆಗೊಮ್ಮೆ ಈಗೊಮ್ಮೆ
ಮಿಂಚಿ ಮರೆಯಾಗುತ್ತೀರಿ. ಆಗೊಮ್ಮೆ ಈಗೊಮ್ಮೆ ಮಿಂಚಿ ಮರೆಯಾಗುತ್ತೀರಿ ಮನದ ಕನ್ನಡಿಯೊಳಗೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಕೋಟತಟ್ಟು ಗ್ರಾಮ ಪಂಚಾಯತ್, ಡಾಕ್ಟರ್ ಶಿವರಾಮ ಕಾರಂತ ಹುಟ್ಟೂರ ಪ್ರತಿಷ್ಠಾನ, ಉಸಿರು ಅಧ್ಯಯನ ಕೇಂದ್ರ ಕೋಟ ಹಾಗೂ ಯು ಚಾನಲ್ನ ಪ್ರಸ್ತುತಪಡಿಸ್ತಾ ಇರುವಂತಹ ಬೆಳ್ಳಂಬೆಳಗ್ಗೆ ಕವಿಗೋಷ್ಠಿ ರಾಜ್ಯ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ನರೇಂದ್ರ ಕುಮಾರ್ ಕೋಟ ಇವರ ಸಾರಥ್ಯದಲ್ಲಿ ಮೂಡಿಬಂದಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಹ್ವಾನಿತ ಕವಿಗಳು ಒಂದೆಡೆ ಸೇರಿ ಬೆಳಗ್ಗೆ 5:30ಕ್ಕೆ ಈ ಭಾಗಕ್ಕೆ ಆಗಮಿಸಿ ಸುಮಾರು 6:45 ಈ ಕವಿಗೋಷ್ಠಿಯ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇದೊಂದು ವಿನೂತನವಾದ ಹೊಸತನದ ಪ್ರಯೋಗ. ಆಹ್ವಾನಿತ ಕವಿಗಳ ಒಂದು ಪ್ರೇಕ್ಷಕರು ಮತ್ತು ಆಹ್ವಾನಿತ ಕವಿಗಳ ನಡುವೆ ನಡೆದಿರುವಂತಹ ಈ ಹೊರಾಂಗಣದ ಕವಿಗೋಷ್ಠಿ ಅತ್ಯಂತ ಯಶಸ್ಸಾಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಮುಂಜಾವಿನ ಒಂದು ಸುಂದರವಾದ ವಾತಾವರಣದಲ್ಲಿ ಕವಿಗಳು ಬೇರೆ ಬೇರೆ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ನಡೆದಂತಹ ಈ ಕವಿಗೋಷ್ಠಿಯಲ್ಲಿ ತಮ್ಮ ಬಹಳ ಸುಂದರವಾದ ಅನುಭವವನ್ನು ತಮ್ಮ ಕವಿತೆಯಲ್ಲಿ ಕವಿತ್ವವನ್ನು ಪ್ರಸ್ತುತಪಡಿಸಿದ್ದಾರೆ. ಇದೊಂದು ವಿನೂತನವಾದ ಹೊಸತನದ ಪ್ರಯೋಗವಾದರೂ ಕೂಡ ಕವಿಗಳು ಬಹಳ ಸ್ಫೂರ್ತಿಯಿಂದ, ಚೈತನ್ಯದಿಂದ ಬೆಳಗ್ಗಿನ ಸುಂದರ ವಾತಾವರಣಕ್ಕೆ ಒಂದು ರಂಗು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಕವಿಗೋಷ್ಠಿಗೆ ಶಿಖರಪ್ರಾಯವಾಗಿ ಇದನ್ನು ಉದ್ಘಾಟನೆ ಮಾಡಿರುವಂತಹ ಕಟೀಲು ಸಂಸ್ಥೆಯ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರುವಂಥ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿಯವರ ಒಂದು ಉದ್ಘಾಟನಾ ನುಡಿ ಹೊಸ ಚೈತನ್ಯವನ್ನು ಕೊಟ್ಟಿದೆ. ಕೋಟತಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸತೀಶ್ ಕುಂದರ್ ಬಾರಿಕೆರೆಯವರ ಅಧ್ಯಕ್ಷೀಯ ನುಡಿಗಳು ಕೂಡ ಒಂದು ಹೊಸ ಚೈತನ್ಯವನ್ನು ಕಟ್ಟಿಕೊಟ್ಟಿದೆ. ಅವಕ್ಕೆಲ್ಲ ಒಂದು ಸುಂದರವಾದ ರೂಪವನ್ನು ಕೊಟ್ಟಿರುವಂಥದ್ದು ಕವಿಗಳ ಕವಿತೆ. ಹೊರಾಂಗಣದಲ್ಲಿ ಭಾಳ ಅಚ್ಚುಕಟ್ಟಾಗಿ ಚಂದವಾಗಿ ತಮ್ಮ ಪ್ರಸ್ತುತವನ್ನು ಪಡಿಸ್ತಾ ಬೇರೆ ಬೇರೆ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಕನ್ನಡ ಸರಸ್ವತ ಲೋಕಕ್ಕೆ ಒಂದು ಹೊಸ ಕೊಡುಗೆಗಳನ್ನು ನೀಡುವಂತಹ ಎಲ್ಲ ಕವಿಗಳು ಒಟ್ಟು ಸೇರಿದ್ದು ನಮಗೊಂದು ಸಂತೋಷವನ್ನು ಕೊಟ್ಟಿದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂತಹ ತಮಗೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಕವಿತೆಗಳು ಯಾವಾಗಲೂ ಮನಸ್ಸಿನ ಆಳದಲ್ಲಿ ಬೇರೆ ಬೇರೆ ಭಾವನೆಗಳನ್ನು ಪುಂಖಾನುಪುಂಖವಾಗಿ ನಮ್ಮ ಜೊತೆ ತೆರೆದುಕೊಳ್ತವೆ. ಪ್ರತಿಯೊಬ್ಬರಿಗೂ ಕೂಡ ಪರಿಸರವನ್ನು, ಸನ್ನಿವೇಶವನ್ನು, ಅದರ ಸೊಗಡನ್ನು ಕಂಡಾಗ, ಅದರ ಸವಿಯನ್ನು ಉಂಡಾಗ ಭಾವನೆಗಳು ಓತಪ್ರೋತವಾಗಿ ಅಸ್ಖಲಿತವಾಗಿ ಹರಿದು ಬರುತ್ತೆ. ಆ ಎಲ್ಲ ಭಾವನೆಗಳನ್ನು ಮಡುಗಟ್ಟುವ ಆ ಎಲ್ಲ ಭಾವನೆಗಳನ್ನು ಅಕ್ಷರ ರೂಪಕ್ಕೆ ಇಳಿಸಿದಾಗ ಅಲ್ಲೊಂದು ಸಾಹಿತ್ಯದ ಅಪೂರ್ವವಾದಂಥ ಅನನ್ಯವಾದಂಥ ಸೃಷ್ಟಿಯಾಗ್ತದೆ. ಸಾಹಿತ್ಯವೆಂದರೆ ಎಲ್ಲರಿಗೂ ಖುಷಿ ಕೊಡುವಂಥ ಸಹಾನುಭೂತಿಯಾಗಿ ಹೃದಯದ ಒಳಗೆ ಇಳಿದು ಭಾವನೆಗಳ ತಾಕಲಾಟ, ಭಾವನೆಗಳ ತಲ್ಲಣದೊಂದಿಗೆ ಸೇರಿಕೊಳ್ಳುವಂಥದ್ದು ಭಾಳ ಮುಖ್ಯ. ಅದರ ಜೊತೆಯಲ್ಲಿ ನಾವು ಗಮನಿಸುವಂಥದ್ದು ಒಂದು ಸಾಹಿತ್ಯ ರಚನೆಗೆ ಮುಖ್ಯವಾಗಿ ಯಾವುದೇ ಒಬ್ಬ ಕವಿಗೆ ಆಗಿರ್ಬೋದು, ಸಾಹಿತಿಗೆ ಆಗಿರ್ಬೋದು, ಅವನ ಪರಿಸರ ಬಹಳ ಪ್ರಭಾವವನ್ನು ಬೀರ್ತದೆ. ನೀವು ಗಮನಿಸಿಕೊಳ್ಳಿ, ಶಿವರಾಮ ಕಾರಂತರ ಒಂದು ಸಾಹಿತ್ಯದ ಪ್ರಕಾರಗಳನ್ನು, ಕುವೆಂಪುರವರ ಪ್ರಕಾರಗಳನ್ನು, ಬೇಂದ್ರೆಯವರ ಸಾಹಿತ್ಯದ ವಿವಿಧ ಮಜಲುಗಳನ್ನು, ಅಂದರೆ ನಾವು ಕಾರಂತರ ಕಾದಂಬರಿ ತೆಗೆದುಕೊಂಡಾಗ ಮರಳಿ ಮಣ್ಣಿಗೆ ಆಗಿರ್ಬೋದು, ಮೈಮನೆಗಳ ಸುಳಿಯಲ್ಲಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಚೋಮನ ದುಡಿ ಆಗಿರ್ಬೋದು, ಈ ಭಾಗದಲ್ಲಿ ಒಬ್ಬ ಸಾಹಿತಿ ಏನನ್ನು ಕಂಡಿದ್ದಾನೆ ಅದನ್ನು ದಾಖಲೀಕರಣ ಮಾಡ್ತಾ ಹೋಗ್ತಾರೆ. ನಾವು ಕುವೆಂಪುರವರ ಸಾಹಿತ್ಯವನ್ನು ಕಂಡಾಗ ಅದರಲ್ಲಿ ಮಲೆನಾಡಿನ ದಟ್ಟ ಅರಣ್ಯಗಳ ಚಿತ್ರಣವನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಹಾಗೆ ಬೇಂದ್ರೆಯವರ ಕವಿತೆಗಳನ್ನು ಗಮನಿಸಿಕೊಂಡಾಗ ಅಲ್ಲಿ ಬದುಕಿನ ಒಂದು ಜನಪದದ ಸೊಗಡನ್ನು ಕಾಣಬಹುದು. ಹಾಗಾಗಿ ಒಬ್ಬ ಸಾಹಿತಿಗೆ, ಒಬ್ಬ ಕವಿಗೆ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಕಂಡ ಬೇರೆ ಬೇರೆ ವಿಚಾರಗಳು ಅವನಿಗೆ ಗಾಢವಾಗಿ ಕಾಣುತ್ತೆ, ಗಾಢವಾಗಿ ತಾಕುತ್ತೆ. ಆ ಎಲ್ಲ ವಿಚಾರಗಳನ್ನು ಇವತ್ತು ಬೆಳ್ಳಂಬೆಳಗ್ಗೆ ಕಾರ್ಯಕ್ರಮಗಳಲ್ಲಿ ಕವಿಗಳು ಅನಾವರಣ ಮಾಡಿಕೊಂಡಿದ್ದಾರೆ. ಯಾವುದೇ ಕವಿತೆಗಳಿರ್ಬೋದು, ನಾನು ಗಮನಿಸಿದ ಹಾಗೆ ಎಲ್ಲ ಕವಿತೆಗಳು ಕೂಡ ಅವರ ಮನಸ್ಸಿನ ಬಿಂಬವಾಗಿ, ಪ್ರತಿಬಿಂಬವಾಗಿ ಮೂಡಿ ಬಂದಿದೆ.
ಇಂಥದ್ದೊಂದು ಯೋಚನೆ ಮಾಡಬೇಕು ಅಂತ ಹೊರಟಾಗ ಭಾಳ ವಿಶೇಷವಾಗಿ ಕಾರಂತ ಪ್ರತಿಷ್ಠಾನ, ಕೊಡತೊಟ್ಟು ಗ್ರಾಮ ಪಂಚಾಯತ್, ಉಸಿರು ಕೋಟ ಇವೆಲ್ಲ ಯೋಚನೆ ಮಾಡಿದಾಗ ಯಾಕೆ ಮಾಡಬಾರ್ದಂತ ಅನಿಸ್ತು. ಇದುವರೆಗೆ ಬಹುಶಃ ಇದೊಂದು ಇತಿಹಾಸ. ಬೆಳ್ಳಂಬೆಳಗ್ಗೆ 5:45 ಗಂಟೆ 6 ಗಂಟೆಯಿಂದ ಒಂದು ಕವಿಗೋಷ್ಠಿ ಆದದ್ದ ಎಲ್ಲೂ ಘಟನೆ ನನಗೆ ನೆನಪಿಗೆ ಬರ್ತಾ ಇಲ್ಲ. ಈ ಯೋಚನೆಯನ್ನು ನಮ್ಮ ತಂಡಕ್ಕೆ ನಾವು ತೆರೆದಿಟ್ಟಾಗ ಭಾಳ ಅತ್ಯಂತ ಪ್ರೀತಿಯಿಂದ ಸ್ಪಂದಿಸಿದವರು ನಾನು ನೆನಪಿಸ್ಕೊಳ್ಬೇಕಾಗತ್ತೆ ಚೇಪಿ ದಿನೇಶಾಚಾರ್ಯ ಅವರು. ಎಲ್ಲ ಕವಿಗಳನ್ನು ಒಟ್ಟು ಸೇರಿಸಿ ಅವರೊಟ್ಟಿಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡು ಅವರ ವಿಚಾರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆ ಬಳಿಕ ಇನ್ನಷ್ಟು ಇದು ದಾಖಲೀಕರಣ ಆಗಬೇಕಂತ ಯೋಚನೆ ಮಾಡಿಕೊಂಡಾಗ ರವಿ ತಂತ್ರಾಡಿಯವರು ಇದಕ್ಕೆ ಈ ಕನಸುಗಳಿಗೆ ಬಣ್ಣವನ್ನು ತುಂಬುತ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಹಿಂದೆ ನಿಂತುಕೊಂಡು ಕೆಲಸ ಮಾಡಿದವರು ಏಕೆ ನಮ್ಮೆಲ್ಲ ಪ್ರೀತಿ ಅನಂತಕೃಷ್ಣ ಐತಾಳವರು. ಆಮೇಲೆ ಉಡುಪಿ ಚಾನಲನ್ನು ಸಂಪರ್ಕ ಮಾಡಿದಾಗ ಪ್ರಸಾದ್ ರಾವ್ ಅವರು ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇರ್ತೇವೆ, ನಿಮ್ಮ ಕಾರ್ಯಕ್ರಮದ ದಾಖಲೀಕರಣ ಜೊತೆಯಲ್ಲಿ ನಾವು ಇರ್ತೇವೆ ಅಂತ ಹೇಳಿದರು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ನಮ್ಮ ಜೊತೆ ಸಹಕರಿಸಿದಂಥ ಈ ಎಲ್ಲ ಬಂಧುಗಳನ್ನು, ಪ್ರತಿಷ್ಠಾನದ ಎಲ್ಲ ಸದಸ್ಯರನ್ನು, ಪಂಚಾಯತ್ನ ಎಲ್ಲ ಸದಸ್ಯರನ್ನು ಕೂಡ ಸ್ಮರಿಸಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಏನೇ ಇರಲಿ, ಇದೊಂದು ಇತಿಹಾಸವಾದರೂ ಕೂಡ ಬೆಳ್ಳಂಬೆಳಗ್ಗೆಯಲ್ಲಿ ಕವಿಗೋಷ್ಠಿ, ಕವಿಗಳ ಕಲವರೊಂದಿಗೆ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಂಡಿದೆ. ನಮಸ್ಕಾರ.